ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ನಿನ್ನ ಪಠ್ಯೇತರ ಚಟುವಟಿಕೆಗಳನ್ನೆಲ್ಲ ಬದಿಗಿಟ್ಟು ಆ ದೌರ್ಭಾಗ್ಯ ಅನ್ನೋದ್ರ ಕಡೆ ಫೋಕಸ್ ಮಾಡು. ಅವಳು ಯಾವತ್ತಿದ್ರೂ ನಮ್ಗೆ ಟೈಮ್ ಬಾಂಬೆ ಟಕ್ ಟಿಕ್ ಅಂತಾನೆ ಇರುತ್ತೆ. ನೀನು ಅವಳ ಕಡೆ ಗಮನ ಕೊಡೋ. ಆ ವಿಚಾರ ನೆನಪಿದೆ ಮಾಮ್, ನಾನು ನೋಡ್ಕೋತೀನಿ. ಇಷ್ಟು ದಿನ ಭೂಮಿಕಾ ಏನೇ ಕೌಂಟರ್ ಕೊಟ್ಟಿರ್ಬೋದು, ಆದರೆ ಈ ಮನೇಲಿ ನಮಗಿರೋ ಸ್ಥಾನಮಾನಕ್ಕಾಗಲಿ ಆಸ್ತಿ ವಿಚಾರಕ್ಕಾಗಲಿ ಅವಳು ಯಾವತ್ತೂ ತಲೆ ಹಾಕಿಲ್ಲ. ಆ್ಯಂಡ್ ಅದರಲ್ಲಿ ಅವಳು ಯಾವತ್ತೂ ನಮಗೆ ಅಡ್ಡಿನೂ ಪಡಿಸಿಲ್ಲ ಯಾವುದೇ ವಿಚಾರದಲ್ಲಿ. ಸೊ ಹಾಗಾಗಿ ಅವಳಿಂದ ನಮ್ಗೇನೋ ತೊಂದರೆ ಇಲ್ಲ, ನಿಮ್ಮದೇ ಅವಳ ಪಾಡುಗಳು ನಮ್ಮ ಪಾಡಿಗೆ ನಾವು ಇರ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಈಗ ಈ ಭಾಗ್ಯ, ಅವಳ ಮಗಳು ಸುಧಾ ಆ್ಯಂಡ್ ಅವಳ ಮಗಳು 3 ಜನ ಬಂದು ಒಕ್ಕರ್ಸ್ಕೊಂಡಿದ್ದಾರೆ. ಹೌದು ಕಣೋ, ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಕಡಿಮೆಯ್ಯ, ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಿಮ್ಮ ಅಣ್ಣ ಗೌತಮ ಯಾವಾಗ ಬೇಕಾದ್ರೆ ಉಲ್ಟ ಹೊಡಿಬೋದು. ಅಮ್ಮ, ಅಣ್ಣ, ತಂಗಿ, ಮಾವ ಅಂತ ನಮಗೆ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾನಲ್ಲ, ಅದನ್ನು ಯಾವಾಗ ಬೇಕಾದರೂ ವಾಪಸ್ ತಗೋಬೋದು ಕಣೋ. ನಮಗೆ ಸಿಕ್ಕಿರೋ ಮೀಸಲಾತಿ ಯಾವಾಗ ಬೇಕಾದರೂ ರದ್ದಾಗ್ಬೋದು. ಅದಕ್ಕೆ ಹೇಳ್ತಾ ಇರೋದು ಕಣೋ, ಯುದ್ಧದ ಟೈಮಲ್ಲಿ ಶಸ್ತ್ರಾಸ್ತ್ರ ಹಿಡಿಯೋದು ಬಿಟ್ಟು ಟಯೋ ಅಂತ ಪಿಟ್ಲು ಕೊಯ್ಯಕ್ಕೆ ಹೋಗಬೇಡ. ಆ ಭಾಗ್ಯನ ಕಡೆ ಫೋಕಸ್ ಮಾಡೋ. ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ನೋಡು. ಅವಳು ನಮ್ಮ ಪಾಲಿಗೆ ಬಾಂಬ್ ಆಗೋದು ಖಂಡಿತ ಕಣೋ. ಯಾವ ಬಾಂಬ್ ಆದರೂ ಆಗಲಿ, ಅದು ಬ್ಲಾಸ್ಟ್ ಆಗೋಕ್ಕೂ ಮುಂಚೆನೆ ಅವ್ರಿಗೊಂದು ಗತಿ ಕಾಣಿಸೋದು ನನಗೆ ಗೊತ್ತು. ಅಲ್ವಯ್ಯ, ಏನಾದರೂ ಮಾಡು, ಆದರೆ ಹುಷಾರಾಗಿ ಮಾಡು. ಸಿಕ್ಕಿ ಬೀಳುವ ಥರ ಮಾತ್ರ ಮಾಡಬೇಡ. ಅದೇನು ಮಾಡ್ತೀಯ, ದಿಯಾ ಪಿಯಾ ಅಂತ ತಿಳ್ಕೊಂಡು ಹುಡುಗಿಯರಿಂದ ಓಡಾಡ್ತಾ ಇರ್ತೀಯ. ಅಯ್ಯೋ ದೇವ್ರೆ. ಸರ್, ಅದು ನಾವು ಚೆನ್ನೈನಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದೀವಲ್ಲ ಸರ್, ಅದ್ರ ರಿಲೇಟೆಡ್ ಪ್ರೆಸೆಂಟೇಷನ್ ಇದು. ಯಾಕೆ ಸರ್, ನೋಡಲ್ವಾ? ಒಂದು ಸಲ ನೋಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಾಗಿರಲಿ, ಯಾಕೆ ನೀನು ಹೇಗಿದೆಯಾ? ನನಗೇನಾಗಿದೆ ಸರ್? ಐ ಆಮ್ ಓಕೆ, ಐ ಆಮ್ ಫೈನ್. ಫೈನ್ ಅಂತ ಬಾಯಿನಲ್ಲಿ ಹೇಳ್ತಾ ಇದೆಯಾ, ಆದರೆ ನಿನ್ನ ಮುಖ ಬೇರೆ ಕಥೆನ ಹೇಳ್ತಾ ಇದ್ದೆ. ನನ್ನ ಹತ್ರ ಹೇಳೋದಕ್ಕೆ ಏನು ಸಂಕೋಚ ನಿನಗೆ? ಏನಂದ್ರೆ ಹೇಳ್ಕೊ. ಸಂಕೋಚ ಅಂತ ಏನೂ ಇಲ್ಲ ಸರ್, ನಿಜವಾಗ್ಲೂ ಐ ಆಮ್ ಓಕೆ ಅಂತ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಸರ್. ಮತ್ತೆ ತಲೆ ಕೆಡಿಸ್ಕೊಂಡಿದ್ಯಾ? ನಿನ್ನ ಮಾತು, ಹಾವ ಭಾವ ಬೇರೆನೇ ವಿಷಯ ಹೇಳ್ತಾ ಇದ್ದ. ಏನೋ ಸಮಸ್ಯೆ ಆಗಿದೆ ಅಂತ. ಏನು ಸಮಸ್ಯೆ ನೋಡು, ನನ್ನ ಹತ್ರ ಹೇಳ್ಕೊ, ಸೊಲ್ಯೂಷನ್ ನಾನು ಕೊಡ್ತೇನೆ. ನಾನು ಇರೋದೇ ಅದಕ್ಕಲ್ವ. ನೋಡು, ನಾನು ನಿನ್ನ ಪಾಲಿಗೆ ಗಾಡ್ ಫಾದರ್ ಮಾತ್ರ ಅಲ್ಲ, ನಿನ್ನನ್ನು ಕೌನ್ಸಿಲ್ ಮಾಡೋ ಕೌನ್ಸಿಲರ್ ಕೂಡ. ಏನೇ ಇದ್ರು ಮುಚ್ಚು ಮರೆ ಇಲ್ದರೆ ಹೇಳ್ಕೊ. ಅದು ಸರ್, ಸ್ವಲ್ಪ ಫ್ಯಾಮಿಲಿ ಟೆನ್ಷನ್ ಅಷ್ಟೇ. ಅದು ಏನಾಗಿದೆ ಅಂದರೆ, ನನಗೂ ನನ್ನ ಹೆಂಡತಿಗೂ ಒಂದು ಸಣ್ಣ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗೋಯ್ತು. ಅದಕ್ಕೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ ಸರ್. ಇದ ವಿಷಯ? ಓಕೆ ಬಿಡಪ್ಪ, ಹೋಗ್ಲಿ ಬಿಡು. ಎಲ್ಲರ ಮನೆಯಲ್ಲೂ ದೋಸೆ ತೂತೆ. ದೋಸೆ ಮಾತ್ರ ಅಲ್ಲ, ಈಗ ಮುದ್ದೇನೂ ತೂತಾಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಈ ನಿಮ್ಮ ವಯಸ್ಸಿನ ಹುಡುಗರ ಪ್ರಾಬ್ಲಮ್ ಇದೆ ನೋಡಪ್ಪ. ಉತ್ಸಾಹ ಜಾಸ್ತಿ, ತಾಳ್ಮೆ ಕಮ್ಮಿ. ಹೀಗಿದ್ದಾಗ ಹೊಂದಾಣಿಕೆ ಎಲ್ಲಿ ಬರ್ಬೇಕು ಹೇಳು? ಸರಿ, ನೀನು ಹೊರಡು. ನೀನು ಮೂಡ್ ಸರಿ ಇಲ್ಲ ಈಗ. ಸರ್, ಪ್ರೆಸೆಂಟೇಷನ್ ಅದನ್ನು ಆಮೇಲೆ ನೋಡ್ಕೊಂಡ್ರಾಯ್ತು. ತಲೆ ಹೋಗುವಂಥದ್ದೇನಿಲ್ಲ. ಮೊದಲು ಹೋಗಿ ರಿಲ್ಯಾಕ್ಸ್. ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ಅದಿಲ್ಲ ಅಂದರೆ ಏನಿದ್ದು ಏನು ಇಲ್ದಂಗೆ ಆಗ್ಬಿಡುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ನೀನು ನೋಡು. ಸರಿ ಸರ್. ವೆರಿ ಗುಡ್. ನಾನು ಎಂಟ್ರಿ ಕೊಡ್ತಿದ್ದಾಗೆ ಆ ಮನೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಒಳ್ಳೆ ಸೂಚನೆ ಇದು. ಇಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲೂ ಆಗುತ್ತೆ. ತಂಗಿ ಗಂಡನ್ ಬಿಟ್ಟು ಬಂದ್ಲು ಅಂತ ಪಾಪ ನಮ್ಮ ಗೌತಮ್ ದಿವಾನ್ಗೆ ಎಷ್ಟು ನೋವಾಗಿರ್ಬೇಡ. ಇಷ್ಟಕ್ಕೆ ಹೀಗೆ ಇನ್ನು ಇವರಿಬ್ಬರನ್ನ ಪರ್ಮನೆಂಟ್ ದೂರ ಮಾಡಿಬಿಟ್ರೆ ಆ ನೋವು, ಆ ಒದ್ದಾಟ, ಸಂಕಟ ಹೆಂಗಿರ್ಬೋದು? ಏನ್ರಿ ಇದೆಲ್ಲ?
ಹೊಸ ಮನೆಗೆ ಬಂದ್ವಿ, ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನಮ್ಮ ಮನೆ ಸೊಸೆನೇ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಸಮಾಧಾನ ಮಾಡ್ಕೊಂಬಂದಕ್ಕೆ ಏನು ಸಮಾಧಾನ ರೀ, ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ. ಈಗ ನಮ್ಮ ಮಗ ಒಂದು ಹಂತಕ್ಕೆ ಬಂದಿದ್ದಾನೆ, ಎಲ್ಲ ಚೆನ್ನಾಗಾಗತ್ತೆ, ದೊಡ್ಡ ಮನೆ ಕಟ್ಟಿದ್ದಾನೆ, ಮಗ ಸೊಸೆ ಜೊತೆ ನಾವಿಬ್ರು ಸಂತೋಷವಾಗಿರ್ಬೋದು, ಅವ್ರ ಫ್ಯಾಮಿಲಿನೂ ಬೆಳೆಯುತ್ತೆ, ಅದು ಇದು ಅಂತ ನನ್ನ ಪಾಡಿಗೆ ನಾನು ಏನೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ಆದರೆ ಹೇಗಿರಿ ಸಂತೋಷವಾಗಿರೋದು? ನಮ್ದು ಹೆಂಗೋ ನಡೆದೋಗುತ್ತೆ, ಮಕ್ಕಳಾದರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀವಿ. ಇವ್ರು ನೋಡಿದ್ರೆ ಹಿಂಗೆ ಮಾಡ್ಕೋತಾರೆ. ಏನು ಮಾಡೋದು, ದಿಕ್ಕೆ ತೋಚ್ತಾ ಇಲ್ಲ ನನಗೆ. ನನಗೂ ಹಾಗೆ ಆಗಿದೆ ಮಂದಾಕಿನಿ, ಏನೂ ತೋರಿಸ್ತಾ ಇಲ್ಲ. ಮಕ್ಳು ಯಾಕೆ ಹಿಂಗೆ ಆಡ್ತಾರೆ ಗೊತ್ತಾಗೋದೇ ಇಲ್ಲ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅನುಸರಿಸ್ಕೊಂಡು ಹೋದ್ರೇನೆ ಅಲ್ವಾ ಸಂಸಾರ ಜೀವನ. ಎಲ್ಲಿ ಈಗಿನವ್ರಿಗೆ ಈಗೋನೇ ಜಾಸ್ತಿ, ಅದೇ ಎಲ್ಲದಕ್ಕೂ ದೊಡ್ಡ ಸಮಸ್ಯೆ ಆಗಿ ಕೂತಿರೋದು. ಯಾರು ಸೋಲಕ್ಕೆ ರೆಡಿ ಇಲ್ಲ, ನಾನ್ ಸರಿ ತಾನ್ ಸರಿ ಅನ್ಕೊಂಡು ಕೂತಿರ್ತಾರೆ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ? ಸಂಸಾರನೇ ಸರಿಗಿಲ್ಲ ಅಂದಮೇಲೆ. ಸಂಸಾರ ಒಂದು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರುತ್ತೆ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲಪ್ಪ, ದುಡ್ಡು ಸ್ವಲ್ಪ ಕಮ್ಮಿ ಇರ್ತಾ ಇತ್ತು, ಆದರೆ ಮಿಕ್ಕಿದೆಲ್ಲ ಚೆನ್ನಾಗಿರ್ತಾ ಇತ್ತು. ಈಗ ದುಡ್ಡು ಕೋಟಿಗಿದೆ, ಆದರೆ ನೆಮ್ಮದಿನೇ ಇಲ್ಲ. ಸಂಸಾರ ಅನ್ನೋದು ಒಂದು ದೋಣಿ ಇದೆ, ಗಂಡ ಹೆಂಡತಿ ಒಂದೇ ದಿಕ್ಕಲ್ಲಿ ಹುಟ್ಟಾಕ್ಬೇಕು. ಅದನ್ನ ಬಿಟ್ಬಿಟ್ಟು ಗಂಡ ಒಂದು ದಿಕ್ಕಲ್ಲಿ ಹೆಂಡತಿ ಒಂದು ದಿಕ್ಕಲ್ಲಿ ಹುಟ್ಟಾಕಿದ್ರೆ ದೋಣಿ ಹೆಂಗ್ರಿ ಮುಂದಕ್ಕೆ ಹೋಗುತ್ತೆ? ಸಾಲದಕ್ಕೆ ಆ ಬೋಟಲ್ಲಿ 100 ತೂತಿರುತ್ತೆ. ಗಂಡ ಹೆಂಡತಿ ಅನ್ನೋರು ಅದನ್ನ ಸರಿ ಮಾಡ್ಕೋಬೇಕು, ಅದು ಬಿಟ್ಬಿಟ್ಟು ಇನ್ನೂ ದೊಡ್ಡದು ಮಾಡ್ಕೊಳ್ತಾರೆ. ಒಂದೊಂದು ದಿನ ಆ ದೋಣಿ ಮುಳುಗೋಗುತ್ತೆ ಅನ್ನೋ ಪರಿಜ್ಞಾನನೂ ಇರಲ್ಲ ಅವ್ರಿಗೆ. ಚಿಕ್ಕ ವಯಸ್ಸು, ಬಿಸಿ ರಕ್ತ, ಯಾರ ಮಾತು ಕೇಳಲ್ಲ, ಕುದಿಯೋದು ಒಂದೇ ಗೊತ್ತಿರುತ್ತೆ. ಅದಕ್ಕೆ ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈಗೇನೋ ವಯಸ್ಸು ನಡೆದೋಗುತ್ತೆ, ಮುಂದೆ ಒಂದಿನ ಸಂಬಂಧದ ಬಗ್ಗೆ ಅರ್ಥ ಆಗತ್ತಲ್ಲ, ಆವಾಗ ಗೊತ್ತಾಗತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ನೋಡ್ತಾ ಇರೋ, ಇವ್ರಿಗೆಲ್ಲ ಹೀಗೆ ಆಗೋದು. ಕೈ ತುಂಬ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದರೆ ಹಂಚ್ಕೊಳ್ಳೋಕ್ಕೆ ನಮ್ಮವರು ತಮ್ಮವರು ಅಂತ ಯಾರು ಇರೋದಿಲ್ಲ. ಛೇ, ಒಂದೊಂದು ದಿನ ನಮ್ಮ ಮಕ್ಕಳಿಗೆ ಹೀಗಾಗಬಾರ್ದು ಅನ್ನೋದೇ ನನ್ನ ಯೋಚನೆ. ಅಲ್ಲ ರೀ, ನಾವೆಲ್ಲ ನಂಬಿರೋದು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಆದ್ರೆ ಈಗ ಉಂಡು ಮಲಗೆದ್ದ ಮೇಲೂ ಜಗಳ ಮುಗ್ದಿರ. ಅವ್ರ ದಿನ ಶುರು ಆಗದೆ ಹೀಗೆ ಮುಖ ಗಂಟು ಹಾಕೊಂಡು ಬೇಡದೇ ಇರೋ ಮಾತಿಂದ, ಬೇಡದೇ ಇರೋ ಸಿಚುಯೇಷನ್ನ ಅವ್ರ ಮಧ್ಯೆ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವತ್ತೂ ಸರಿ ಹೋಗಲ್ಲ ರೀ. ಈ ಒಂಥರ ಈ ಬೂದಿ ಮುಚ್ಚಿದ ಕೆಂಡದ ಥರ ಹೊಗೆ ಆಡ್ತಾನೇ ಇರುತ್ತೆ. ಒಂದು ಸಣ್ಣ ಕಾರಣ ಸಾಕು ಬೆಂಕಿ ಬಗ್ಗಂತ ಹತ್ಕೊಳಕ್ಕೆ. ಇನ್ನೇನಪ್ಪ ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಗಬ್ಬೆದ್ದೋಗುತ್ತೆ, ಗಾಯ ವಾಸಿ ಆಗೋದಕ್ಕೆ ಬಿಡೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.